ವೆಲ್ಕಮ್ ಟು ಅನುಸ್ ಕಿಚನ್. ಮತ್ತೊಂದು ಸಿಂಪಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಆ್ಯಂಡ್ ಇದು ಕೂಡ ಮನೇಲಿ ಒಬ್ಬರೇ ಇರಬೇಕಾದ್ರೆ ಅಡುಗೆ ಮಾಡ್ಕೊಳ್ಳೋಕೆ ತುಂಬ ಇಂಟ್ರೆಸ್ಟ್ ಏನೂ ಇಲ್ಲ ಅಂದಾಗ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಏನು ಅಡುಗೆ ಮಾಡ್ಬೋದು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ನಾನು ತೋರಿಸ್ತೀನಿ. ಸೊ ದಟ್ ಚೆಕ್ಔಟ್ ಮಾಡಿ ಮನೇಲಿ ಟ್ರೈ ಮಾಡಿ ರೆಸಿಪಿನ. ಚೆನ್ನಾಗಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಇವತ್ತು ಕ್ವಿಕ್ಕಾಗಿ ಮೂಲಂಗಿ ಪಚಡಿಯನ್ನು ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಇದಕ್ಕೆ ತುರಿದಿಟ್ಟಿರೋ ಮೂಲಂಗಿ, ಹಾಗೆ ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಬೇಕು, ಹಾಗೆ ಒಂದು ಅರ್ಧ ಕಪ್ ಮೊಸರು, ಗಟ್ಟಿ ಮೊಸರು, ಹುಳಿ ಇರಬಾರ್ದು ಮೊಸರು, ಮತ್ತು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಒಂದು ಸ್ಪೂನ್ ಕಾಯಿ ತುರಿ ಅಷ್ಟೇ ಸಾಕು. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಬೇಕು, ನೀಟಾಗಿ ಹಾಕ್ಕೊಳ್ಬೇಕು. ಆ್ಯಂಡ್ ಈ ಥರ ರೆಸಿಪೀಸ್ನ ಸುಲಭವಾಗಿ ಏನೇನು ಮಾಡ್ಕೊಳ್ಬೋದು ಅಂದರೆ, ಮನೇಲಿ ಒಬ್ಬರೇ ಇದ್ದಾಗ ಇಂಥ ರೆಸಿಪೀಸ್ನ ಮಾಡ್ಕೊಂಡು ಊಟ ಮಾಡಿಬಿಡ್ಬೋದು. ಆಮೇಲೆ ಏನೋ ಮಸಾಲೆ ಕಡಿಬೇಕು ಮತ್ತೊಂದು ಎಲ್ಲ ಪ್ರಾಬ್ಲಮೇ ಇರೋಲ್ಲ ಈ ಥರ ಮಾಡ್ಕೊಳ್ಳೋದ್ರೆ. ಮತ್ತು ತುಂಬ ಹಿತವಾಗೂ ಇರುತ್ತೆ ಊಟ. ಇದು ಬೇಸಿಗೆಲಂತೂ ತುಂಬ ಚೆನ್ನಾಗಾಗುತ್ತೆ, ತಂಪಾಗುತ್ತೆ ಹೊಟ್ಟೆಗೂ. ಆ್ಯಂಡ್ ಮೂಲಂಗಿ ಅಂತ ಮುರಿಯೋರ್ಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ. ಕಾಯಿ ತುರಿ ಇಲ್ಲಿ ಆಪ್ಷನಲ್, ಬಟ್ ನಾವು ಹೆಚ್ಚಾಗಿ ಕಾಯಿ ಯೂಸ್ ಮಾಡ್ತೇವಲ್ಲ, ಹಾಗಾಗಿ ಕಾಯಿ ಹಾಕ್ತೀನಿ 1 ಸ್ಪೂನು. ಮತ್ತು ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಕಾಯಿ ತುರಿ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಾಗ, ಅದು ಟೇಸ್ಟಿಯಾಗಿರುತ್ತೆ. ಸೊ ಈಗ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು, ಹಾಗೆ ಸ್ವಲ್ಪ ನೀರು. ಮೊಸರು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಕಲಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ತುಂಬ ಗಟ್ಟಿನೂ ಇರಬಾರ್ದು. ಮೊಸರನ್ನ ಹಾಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲದನ್ನು ಕಲಿಸ್ಕೊಳ್ಬೇಕು. ಹಾಗೆ ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಇಟ್ಟು 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕಬೇಕು. ಕರಿಬೇವು ಸೊಪ್ಪು ಹಾಕಿದ ನಂತರ ಒಣಮೆಣಸು, ಒಂದು ಒಣಮೆಣಸನ್ನ ಮುರಿದು ಹಾಕಬೇಕು. ಒಣಮೆಣಸು ಎಣ್ಣೆಲಿ ಹುರಿದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತದೆ. ಆ್ಯಕ್ಚುಲಿ ನಾವು ಅಂದ್ಕೊಳ್ತೀವಿ ಅಷ್ಟೇ ಒಗ್ಗರಣೆಯಲ್ಲಿ ಏನು ಇದಿದೆ ಅಂತ, ಬಟ್ ತುಂಬ ಫ್ಲೇವರ್ ಕೊಡುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ.